ವಿಡಿಯೋ ಆಗುಂಟಾ? ಸೊ ಕೆಲವು ಚಾಲೆಂಜಸ್ ಅನ್ನು ರೆಡಿ ಮಾಡಿಕೊಂಡು ಬಂದಿದ್ದೇವೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕೈಸಿಗೆ ನಾವು ಇಷ್ಟ ಐಟಮ್ ತಗೊಂಡಿದ್ದೇವೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಾನು ತೇಜಸ್ ಕೃಷ್ಣ ಅಂತ ಕಂಟೆಂಟ್ ಕ್ರಿಯೇಟರ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದೀಕ್ಷಾ ಯಾನ್ ಮೂಲ ಕಂಟೆಂಟ್ ಕ್ರಿಯೇಷನ್ ಮಾಡ್ತದಲ್ಲೇ ನೆತ್ತ ಕರೆಕ್ಟ್ ರೇಟ್ ಗೆಸ್ ಮಾಡ್ಬೇಕು. ನೆತ್ತ ಕರೆಕ್ಟ್ ಒಂದು ರೇಟ್ ಗೆಸ್ ಮಾಡ್ಕೊಡು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. How much rupees should say? 150. ಅಲ್ಲ, ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ. ನಾನು ಪೆದ್ದ. ಕರೆಕ್ಟ್ ರೇಟ್ ಗೆಸ್ ಮಾಡಬೇಕು. ಒಂದೇ ಚಾನ್ಸ್. 100 ಇಂದ 200 ಒಳಗೆ ರೇಟ್ ಕೊಟ್ಟಿದ್ದೇನೆ. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು? ನಾ ಬಾರ್ಗೇನ್ ಮಾಡಿದ್ದೇನೆ. ಸೊ ಎಷ್ಟು ಕೊಟ್ಟಿರ್ಬೋದು? ನಿಮ್ಮೊಂದು ಅಂದಾಜು ರೇಟ್ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು? 50 ಎಷ್ಟು? 400. ಕಮ್ಮಿ ಜಾಸ್ತಿ ಒಂದು 200 rupees ಇರ್ಬೋದು. ಕರೆಕ್ಟ್. ಕಾಂಗ್ರೆಸ್, ನೀವೇ ಹೇಳಿದ್ದು ಫಸ್ಟ್. ಥ್ಯಾಂಕ್ಸ್. ಇದನ್ನ ನಾನೊಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ಸೊ ಇದಕ್ಕೆ ಎಷ್ಟು ರೇಟ್ ಕೊಟ್ಟಿದ್ದೇನೆ ಅಂತ ನೀವು ಒಂದು 3 ಚಾನ್ಸ್ ಅಲ್ಲಿ ಹೇಳಿದ್ರೆ. 150. ಅಲ್ಲ ಜಾಸ್ತಿ. ಇಲ್ಲ ರಿಮೋಟ್ ಅಲ್ಲ 150. ಇಲ್ಲ ಕಮ್ಮಿ. ಇಲ್ಲ ಲಾಸ್ಟ್ ಒಂದು ಚಾನ್ಸ್ ಕೊಡುವ. 150 ಅಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾವು ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ಸೊ ಇಲ್ಲಿ ಕೆಲವು ಪಬ್ಲಿಕ್ ಇಂಟರಾಕ್ಷನ್ ಮಾಡಿ ಪಬ್ಲಿಕ್ ಚಾಲೆಂಜ್ ಕೊಡಬೇಕು ಅಂದುಂಟು. ಸೊ ಕೆಲವು ಚಾಲೆಂಜಸ್ ಅನ್ನು ರೆಡಿ ಮಾಡಿಕೊಂಡು ಬಂದಿದ್ದೇವೆ. ಈಗ ಹೋಗಿ ಪಬ್ಲಿಕ್ಗೆ ಚಾಲೆಂಜ್ ಅನ್ನು ಕೊಡುವ. ಸೊ ಅವರ ರಿಯಾಕ್ಷನ್ ಹೇಗಿರ್ತದೆ, ಎಂತ ಇರ್ತದೆ ಅಂತ ಈ ವಿಡಿಯೋದಲ್ಲಿ ನೋಡುವ. ಕೈಸಿಗೆ ನಾವು ಇಷ್ಟ ಐಟಮ್ ತಗೊಂಡಿದ್ದೇವೆ. 20 ರೂಪಾಯಿಗೆ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ನರಿನಿ ಎಲ್ಲ ಪೊಕೆ ತಗೊಂಡು ಪಟ ಹಾಕ್ಬೇಕು. ಇದನ್ನು ಇದರ ಕರೆಕ್ಟ್ ರೇಟ್ ಹೇಳಿದ್ರೆ ಅವರಿಗೆ ಕೊಡುದು ಚಾಲೆಂಜ್, ಅಂದರೆ ಗೆಸ್ ದ ರೇಟ್ ಅಂತ ಹೇಳಿ. ಇದಕ್ಕೆ 30 ರೂಪೀಸ್ ಕೊಟ್ಟಿದ್ದೇವೆ. ಆ್ಯಂಡ್ ಇದಕ್ಕೆ 240 ರೂಪೀಸ್ ಕೊಟ್ಟು ಬಾರ್ಗೇನ್ ಮಾಡಿ ತಗೊಂಡಿದ್ದೇವೆ. ಆ್ಯಂಡ್ ಇದಕ್ಕೆ 130 ರೂಪೀಸ್ ಕೊಟ್ಟಿದ್ದೇವೆ. ಆ್ಯಂಡ್ ಇದು 130 ರೂಪೀಸ್ಗೆ ತಗೊಂಡಿದ್ದೇವೆ. ಸೊ ಇದರದ್ದು ಕರೆಕ್ಟ್ ರೇಟ್ ಯಾರು ಗೆಸ್ ಮಾಡ್ತಾರೆ ಅಂತ ನೋಡುವ. ಆ್ಯಂಡ್ ಅವರಿಗೆ ಇದನ್ನು ಕೊಡುವ. ಸೊ ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್. ನಾನು ತೇಜಸ್ ಕೃಷ್ಣ ಅಂತ ಕಂಟೆಂಟ್ ಕ್ರಿಯೇಟರ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದೀಕ್ಷಾ ನೆತ್ತ ಕರೆಕ್ಟ್ ರೇಟ್ ಗೆಸ್ ಮಾಡ್ಬೇಕು. ನೆತ್ತ ಕರೆಕ್ಟ್ ಒಂದು ರೇಟ್ ಗೆಸ್ ಮಾಡ್ಕೊಡು. ಗೆಸ್ ಮಾಡ್ತೇನೆ ನಿಕ್ 150. ಹತ್ತು. ಕರೆಕ್ಟ್. ಒಂದೇ ಚಾನ್ಸ್ ನೆತ್ತ ರೇಟ್ ಗೆಸ್ ಮಾಡ್ಕೊಡು. ಪಂಡ ಏನು ಬಾರ್ಗೇನ್ ಮಾಡ್ತಿದ್ದೆ ತೊಂದನ. How much rupees should say? 150. ಅಲ್ಲ 99. ಅಲ್ಲ 300. ಇಲ್ಲ ಒಂದೇ ಚಾನ್ಸ್. ಅಲ್ಲ ಅಕ್ಕ, ಇದರದೊಂದು ರೇಟ್ ಗೆಸ್ ಮಾಡ್ತೀರಾ? ನಾನು ತೇಜಸ್ ಕೃಷ್ಣ ಕಂಟೆಂಟ್ ಕ್ರಿಯೇಟರ್. ಇದರದ್ದು ರೇಟ್ ಗೆಸ್ ಮಾಡಿದ್ರೆ ನಿಮಗೆ ಇದನ್ನು ಕೊಡ್ತೇನೆ. 200. ಸರಿಯಾ? ಅದಕ್ಕಿಂತ ಚೀಪರ್. ಒಂದೇ ಚಾನ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಾರಿ. ಓಕೆ, ಇನ್ನೊಂದು ಚಾನ್ಸ್ ಕೊಡುವ. ಗೆಸ್ ಮಾಡಿ. 100 ಇಂದ 200 ಆ ರೇಂಜಲ್ಲಿ ತಗೊಂಡದ್ದು. 120. ಥ್ಯಾಂಕ್ ಯು. ಹಲೋ, ಮಕ್ಕಳ ಹತ್ರ ಒಂದು ಕ್ವಶನ್ ಕೇಳ್ಬೋದಂತ ಚಾಲೆಂಜ್ ಮಾಡ್ತಿದ್ದೇನೆ ಯೂಟ್ಯೂಬ್ಗೆ. ಹೆಸರೆಂತ? ಪ್ರಾರ್ಥನಾ. ನಾನು ತೇಜಸ್ ಕೃಷ್ಣ ಅಂತ ಕಂಟೆಂಟ್ ಕ್ರಿಯೇಟರ್. ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತೇನೆ. ಸೊ ಇದರದ್ದು ಕರೆಕ್ಟ್ ರೇಟ್ ಗೆಸ್ ಮಾಡಬೇಕು. ಒಂದೇ ಚಾನ್ಸ್. 100 ಇಂದ 200 ಒಳಗೆ ರೇಟ್ ಕೊಟ್ಟಿದ್ದೇನೆ. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು? ನಾ ಬಾರ್ಗೇನ್ ಮಾಡಿದ್ದೇನೆ. ಸೊ ಎಷ್ಟು ಕೊಟ್ಟಿರ್ಬೋದು? ನಿಮ್ಮೊಂದು ಅಂದಾಜು ರೇಟ್ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು? 200. ನೀವು ಗೆಸ್ ಮಾಡ್ತೀರಾ? 150. ಇಲ್ಲ, ಅದಕ್ಕಿಂತ ಕಮ್ಮಿ ಕೊಟ್ಟಿದ್ದೇನೆ. ನನ್ನ ಹೆಸರು ತೇಜಸ್ ಕೃಷ್ಣ ಅಂತ ಕಂಟೆಂಟ್ ಕ್ರಿಯೇಷನ್ ಮಾಡ್ತೇನೆ ಯೂಟ್ಯೂಬಲ್ಲೆಲ್ಲ. ಹೆಸರು ನಿಮ್ಮದು? ಆದಿತ್ಯ. ಇದಕ್ಕೆ ನಾನೊಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ಇದಕ್ಕೆ 100 ಇಂದ 150 ಒಳಗೆ ಒಂದು ರೇಂಜಲ್ಲಿ ಬೈ ಮಾಡಿದ್ದೇನೆ ನಾನು. ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿದ್ರೆ, ಒಂದೇ ಚಾನ್ಸ್ ಹೇಳಲಿಕ್ಕೆ. ಗೆಸ್ ಮಾಡಿದ್ರೆ ನಿಮಗೆ ಈ ಬೈಕ್ ನಿಮಗೆ ಕೊಡ್ತೇನೆ. 50. ಎಷ್ಟು? 50 ಅಲ್ಲ.
ಅಲ್ಲ 100 ಇಂದ 150 ತನಕ ಆ ರೇಂಜ್ ಅಲ್ಲಿ ಬೈ ಮಾಡಿದ್ದೇನೆ. 150 ರೇಂಜ್ ಅಲ್ಲಿ ಇನ್ ಬಿಟ್ವೀನ್ ಬೈ ಮಾಡಿದ್ದೇನೆ. ಎಷ್ಟು ಕೊಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡ್ಬೇಕು. 120 ಇನ್ನೊಂದು ಚಾನ್ಸ್ ಕೊಡ್ತಾದ್ರೆ ಎಷ್ಟು? 100. ಅಲ್ಲ ಬ್ರೋ, ಯಾನ್ ತೇಜಸ್ ಕೃಷ್ಣ ಕಂಟೆಂಟ್ ಕ್ರಿಯೇಟರ್. ಈ JCB ಒಂಜಿ ರೇಟ್ ಕೊಡ್ದು ಯಾನ್ ಬೈ ಮಲ್ತದೆ ಎತ್ತ ಕರೆಕ್ಟ್ ರೇಟ್ ಗೆಸ್ ಮಲ್ತಾರಲ್ಲ ನೀರೇ ಕೊಡ್ಬೇಕು. 400 ಕಮ್ಮಿ ಜಾಸ್ತಿ 250 ಒಂತ ಕಮ್ಮಿ ಬಾರಿ ಕೈತಲ್ಲ ಆರು 12 ಕಮ್ಮಿಗೆ ಕಮ್ಮಿಯಾ 225 ಆರು ಲೆಕ್ಕದಾರಲ್ಲ ಬಂದಿರು ಟ್ಯಾರ್ ಬಿಚ್ಚ ಅದು ಬರಲಿ. ಕರೆಕ್ಟ್ ರೇಟ್ ಗೆಸ್ ಮಾಡ್ತಿನ ಮಾತ್ರ. ಸೊ ಇದಕ್ಕೆ ಒಂದು ನಾನು ರೇಟ್ ಕೊಟ್ಟು ಈ ಗಾಡಿಯನ್ನು ಬೈ ಮಾಡಿದ್ದೇನೆ. ಇದರ ಕರೆಕ್ಟ್ ರೇಟ್ ನೀವು ಗೆಸ್ ಮಾಡಿದ್ರೆ ಅಂದ್ರೆ ಒಂದು 3 ಚಾನ್ಸ್ ಕೊಡುವ. ಕರೆಕ್ಟ್ ರೇಟ್ ನೀವು 3 ಚಾನ್ಸ್ ಅಲ್ಲಿ ಗೆಸ್ ಮಾಡಿದ್ರೆ ಈ ಗಾಡಿಯನ್ನು ನಿಮಗೆ ಕೊಡ್ತೇವೆ. ಇದಕ್ಕೊಂದು 50 ರೂಪೀಸ್ ಇರ್ಬೋದು. ಇಲ್ಲ ಕಾಸ್ಟ್ಲಿಯಾ? ಹೌದು, ಒಂದು 200 ರೂಪೀಸ್ ಇರ್ಬೋದು. ಇನ್ನೂ ಸಹ ಜಾಸ್ತಿ. ರಿಮೋಟ್ ಇಲ್ಲ, 500 ರೂಪೀಸ್ ಇಲ್ಲ, ಅದಕ್ಕಿಂತ ಕಮ್ಮಿ. ಥ್ಯಾಂಕ್ಸ್. ನೀವು ಗೆಸ್ ಮಾಡ್ತೀರಾ? ಇದಕ್ಕೆ ಇದನ್ನು ನಾನೊಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ಸೊ ಇದಕ್ಕೆ ಎಷ್ಟು ರೇಟ್ ಕೊಟ್ಟಿದ್ದೇನೆ ಅಂತ ನೀವು ಒಂದು 3 ಚಾನ್ಸ್ ಅಲ್ಲಿ ಹೇಳಿದ್ರೆ 150 ಅಲ್ಲ ಜಾಸ್ತಿ. ಇಲ್ಲ ರಿಮೋಟ್ ಅಲ್ಲ 350 ಇಲ್ಲ ಕಮ್ಮಿ ಇಲ್ಲ. ಲಾಸ್ಟ್ ಒಂದು ಚಾನ್ಸ್ ಕೊಡುವ. 150 ಅಲ್ಲ. ಇದಕ್ಕೆ ನಾನೊಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ ಈ ಗಾಡಿಯನ್ನು. ಇದರ ಕರೆಕ್ಟ್ ರೇಟ್ ನೀವು ಗೆಸ್ ಮಾಡಿದ್ರೆ ಈ ಗಾಡಿಯನ್ನು ನಿಮಗೆ ಕೊಡ್ತೇನೆ. ಅಲ್ಲ ಜಾಸ್ತಿ ಕಾಸ್ಟ್ಲಿ. ಗೆಸ್ ಮಾಡ್ತೀರಾ? ಇದಕ್ಕೊಂದು ಲೆಕ್ಕೊಂಜಿ ರೇಟ್ ಕೊಡ್ದು ಬೈ ಮಲ್ತದೆ ಎಂತ ಪ್ರೈಸ್ ಗೆಸ್ ಮಲ್ತಂಡ ನೀರೇ ಕೊಡ್ಬೇಕು. ಜಸ್ಟ್ ಆತಿ ಆನ್ಲೈನ್ ವರ್ಕಿಂಗ್ ಕಂಡೀಷನ್ ಉಂಟು. ಇತ್ತೀಚೆ ಮುಲ್ಪರ್ದೆ ಜಾತ್ರೆ ದೇತೋನ್ನ ಮಾತ್ರ ಒಂದು ಚರ್ಚೆ ಬಂತದೆ. 200 ರೂಪಾಯಿ ಒಂತೆ ಕಾಸ್ಟ್ಲಿ 250 230 230 ಕರೆಕ್ಟ್ ಪರ್ಫೆಕ್ಟ್ ಮಾಡುದು. ಒಂಜಿ ಲಾಸ್ಟ್ ಒಂಜೇ ಚಾನ್ಸ್ ಕರೆಕ್ಟ್ ಬಂದ್ರೆ 230. ಸೊ ಯಾರು ಕೂಡ ಕರೆಕ್ಟ್ ಗೆಸ್ ಯಾವ್ದಾದ್ರು ಸಹ ಮಾಡ್ತಾ ಇರಲ್ಲ. ಸೊ ಒಂದು 3 ಆಪ್ಷನ್ ಇಡುವ. ಇನ್ನು ನೆಕ್ಸ್ಟ್ ಇದು ಯಾರೆಲ್ಲ ಸಿಗ್ತಾರೆ ಅವರಿಗೆ 3 ಆಪ್ಷನ್ ಇಟ್ಟು ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ ಕೇಳುವ. ಸೊ ನೆಕ್ಸ್ಟ್ ಯಾರು ಸಿಗ್ತಾರೆ ನೋಡುವ. ನನ್ನ ಹೆಸರು ತೇಜಸ್ ಕೃಷ್ಣ ಅಂತ, ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬಲ್ಲೆಲ್ಲ ವಿಡಿಯೋ ಮಾಡ್ತಾ ಇರ್ತೇನೆ. ಸೊ ಇದಕ್ಕೆ ಗಾಡಿಗೆ ಒಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ನಿಮಗೆ 3 ಆಪ್ಷನ್ ಕೊಡ್ತೇನೆ. ಸೊ ನೀವೊಂದು ಕರೆಕ್ಟ್ ರೇಟ್ ಗೆಸ್ ಮಾಡಿದರೆ ಈ ಗಾಡಿ ನಿಮಗೆ ಕೊಡ್ತೇನೆ. 230, 240, 250 ಇದರಲ್ಲಿ 3ರಲ್ಲಿ ಒಂದು ರೇಟನ್ನು ಕೊಟ್ಟು ನಾನು ಬಾರ್ಗೇನ್ ಮಾಡಿ ಅವರಿಂದ ತಗೊಂಡಿದ್ದೇನೆ. ಸೊ ಇದಕ್ಕೆ ಎಷ್ಟು ರೇಟ್ ಕೊಟ್ಟಿರ್ಬೋದು? 230 ಅಲ್ಲ ತುಳುವರ್ಗುಂಡ ಇದಕ್ಕೆ ಎಷ್ಟು ರೇಟ್ ಅಂತ ಗೆಸ್ ಮಾಡಬೇಕು. 230, 240 ಮತ್ತೆ 250 ಇದರಲ್ಲಿ 3ರಲ್ಲಿ ಒಂದು ರೇಟ್ ಕೊಟ್ಟು ಇದನ್ನು ತಗೊಂಡಿದ್ದೇನೆ. 230 ನಿಮ್ಮ ಅಣ್ಣ ಹೇಳಿದ್ರು. ಈಗ ಉಳಿದಿರೋದು ಅಲ್ಲ. ಥ್ಯಾಂಕ್ಸ್. ಹಲೋ ಬ್ರೋ, ನಾನು ತೇಜಸ್ ಕೃಷ್ಣ ಅಂತ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತೇನೆ. ಇದಕ್ಕೆ ಗಾಡಿಗೆ ಒಂದು ರೇಟ್ ಕೊಟ್ಟು ನಾನು ಬೈ ಮಾಡಿದ್ದೇನೆ. ಇದರದ್ದು ಕರೆಕ್ಟ್ ರೇಟ್ ನೀವು 3 ಆಪ್ಷನ್ ಕೊಡ್ತೇನೆ. ನಾನು ಕರೆಕ್ಟ್ ರೇಟ್ ನೀವು ಗೆಸ್ ಮಾಡಿದರೆ ನಾನು ಈ JCB ಅನ್ನು ನಿಮಗೆ ಕೊಡ್ತೇನೆ. ಇದಕ್ಕೆ ನಾನು 230, 240 ಮತ್ತು 250 ಇದರಲ್ಲಿ 3 ರೇಟಲ್ಲಿ ಯಾವುದು ಎಷ್ಟು ದುಡ್ಡು ಕೊಟ್ಟಿರ್ಬೋದು ಇದಕ್ಕೆ? 230 ಅಲ್ಲ ಸರ್, ನೀವೊಂದು ಗೆಸ್ ಮಾಡಿ ಎಷ್ಟು ಕೊಟ್ಟಿರ್ಬೋದು ಇದಕ್ಕೆ? 250 ಅಲ್ಲ. ಹಲೋ ಬ್ರೋ, ನನ್ನ ಹೆಸರು ತೇಜಸ್ ಕೃಷ್ಣ ಅಂತ, ಯೂಟ್ಯೂಬಲ್ಲೆಲ್ಲ ಕಂಟೆಂಟ್ ವಿಡಿಯೋ ಮಾಡ್ತಾ ಇರ್ತೇನೆ. ಇದರದ್ದು ಕನ್ನಡ ಬರ್ತದಲ್ಲ, ಇದಕ್ಕೆ ನಾನು ಒಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ಸೊ ಎಷ್ಟು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ ಅಂತ ನೀವು ಗೆಸ್ ಮಾಡಿದರೆ ಈ ಗಾಡಿಯನ್ನು ನಿಮಗೆ ಕೊಡ್ತೇನೆ. ಇದಕ್ಕೆ 240, 230 ಮತ್ತು 250 ಈ 3 ಆಪ್ಷನಲ್ಲಿ ಎಷ್ಟು ರೇಟ್ ಕೊಟ್ಟಿರ್ಬೋದು ಇದಕ್ಕೆ? 240 ಕರೆಕ್ಟ್. ಕಾಂಗ್ರೆಸ್, ನೀವೇ ಹೇಳಿದ್ದು ಫಸ್ಟ್. ಥ್ಯಾಂಕ್ಸ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್
ಫಾರ್ ದ ಫಸ್ಟ್ ಟೈಮ್ ಒಬ್ರು ಒಂದು ಐಟಮ್ಗೆ ಕರೆಕ್ಟ್ ಗೆಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಇನ್ನು ಆಪ್ಷನ್ ಕೊಡ್ತಾ ಹೋಗುವ, ಬಿಕಾಸ್ ಅದಕ್ಕೆ ಕರೆಕ್ಟ್ ರೇಟ್ ಗೆಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ರೇಂಜ್ ಕೊಟ್ಟರೆ ಅವರಿಗೆ ಹೇಳಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಆಪ್ಷನ್ಸ್ ಆರ್ ಬೆಟರ್ ಅಂತ ಅನಿಸ್ತಾ ಉಂಟು. ಇನ್ನು ಒಂದು ಐಟಮ್ ನಮ್ಮ ಹತ್ರ ಬಾಕಿ ಆಗಿದೆ. ಸೊ ಅದನ್ನೊಂದು ಸೇಲ್ ಮಾಡ್ಲಿಕ್ಕೆ ಬಾಕಿ ಆಗಿದೆ. ಸೊ ಅದನ್ನು ಸೇಲ್ ಆ್ಯಂಡ್ ಆ ಪೆನ್ ಒಂದಿತ್ತಲ್ಲ, ಅದನ್ನು ಫಸ್ಟ್ ಅಲ್ಲಿ ಒಂದು ಹುಡುಗಿ ಸಿಕ್ಕಿದ್ಲಲ್ಲ, ಅವಳಿಗೆ ಕೊಟ್ಟು ಬಿಟ್ಟಾಯ್ತು. ಅಂದ್ರೆ ನನಗೆ ಅಷ್ಟು ನೋಡುವಾಗ ಸ್ವಲ್ಪ ಬೇಜಾಯ್ತು ಹುಡುಗಿಯನ್ನು. ಸೊ ಹಾಗೆ ಕೊಟ್ಟೆ. ಹಾಯ್, ಹಲೋ, ನನ್ನ ಹೆಸರು ತೇಜಸ್ ಕೃಷ್ಣ ಅಂತ. ನಾನು ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರ್ತೇನೆ. ಇದಕ್ಕೆ ನಾನೊಂದು ರೇಟ್ ಕೊಟ್ಟು ಇದನ್ನು ಬೈ ಮಾಡಿದ್ದೇನೆ. ನಾ 3 ಆಪ್ಷನ್ ಕೊಡ್ತೇನೆ. ಕರೆಕ್ಟ್ ರೇಟ್ ಗೆಸ್ ಮಾಡಿದರೆ ಇದನ್ನು ನಿಮಗೆ ಕೊಡ್ತೇನೆ. 130, 140, 150. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು? 130. ಕರೆಕ್ಟ್. ಥ್ಯಾಂಕ್ ಯು. ನಾನು ತೇಜಸ್ ಕೃಷ್ಣ ಅಂತ ಯೂಟ್ಯೂಬಲ್ಲೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರ್ತೇನೆ. ಈ ಬೈಕಿಗೆ ಒಂದು ರೇಟ್ ಕೊಟ್ಟು ನಾ ಬೈ ಮಾಡಿದ್ದೇನೆ. ಹಾಂ, ಇದಕ್ಕೆ ನಾನು ಎಷ್ಟು ರೇಟ್ ಕೊಟ್ಟಿರ್ಬೋದು? ನಾ 3 ಆಪ್ಷನ್ ಕೊಡ್ತೇನೆ. ನೀವು ಕರೆಕ್ಟ್ ಗೆಸ್ ಮಾಡಿದರೆ ನೀನೊಂದು ಕೆಲಸ ಮಾಡು, ತಗೋ, ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಮಾಡ್ತಿರ್ತೇನೆ. ಸೊ ಈ ಗಾಡಿಗೆ ನಾ ಒಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ನೀವು ಕರೆಕ್ಟ್ ರೇಟ್ ಗೆಸ್ ಮಾಡಿದರೆ ಈ ಗಾಡಿ ನಿಮಗೆ ಕೊಡ್ತೇನೆ. ಇದಕ್ಕೆ 100, 120, 130 ಎಷ್ಟು ರೂಪಾಯಿ ಕೊಟ್ಟಿರ್ಬೋದು? 100. ಅಲ್ಲ, ಏತು ಕೊಡ್ದೀಪೆ? 100 ಪೌಂಡು. ನನ್ನ 120 ಇಲ್ಲ 130 ಇಲ್ಲ ಮಾತ್ರ ಪುನಃ ಏತು ಕೊಡ್ದೀಪೆ? 120. 120. ಹತ್ತು. ಥ್ಯಾಂಕ್ಸ್. ಹಲೋ ಬ್ರೋ, ನನ್ನ ಹೆಸರು ತೇಜಸ್ ಕೃಷ್ಣ ಅಂತ. ಯೂಟ್ಯೂಬಲ್ಲೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತೇನೆ. ಸೊ ಈ ಗಾಡಿಗೆ ನಾವೊಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. ಇದಕ್ಕೆ 3 ಆಪ್ಷನ್ ಕೊಡ್ತೇನೆ. ಎಷ್ಟು ಕೊಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿದರೆ ಗಾಡಿ ನಿಮಗೆ ಬುಲೆಟ್ ಇಟ್ಕೊಂಡು ಮನೆಗೆ ಹೋಗ್ಬೋದು. ಒಂದು ಬುಲೆಟ್ ಉಂಟು, ಇನ್ನೊಂದು ಬುಲೆಟ್ ಆಗ್ತದೆ. 110, 120, 130 ಎಷ್ಟು ಕೊಟ್ಟಿರ್ಬೋದು? 120 ಅಲ್ಲ. ಅಲ್ವಾ? ಮತ್ತೆಷ್ಟು? 130. 130 ಕೊಡಿ ಸಾಕು. 10 ಡಿಫ್ರೆಂಟ್. ಅತ್ತ ಹಾಗೆ ಕರೆಕ್ಟ್ ರೇಟ್ ಗೆಸ್ ಮಾಡಬೇಕಿತ್ತು. ಥ್ಯಾಂಕ್ಸ್. ಸರಿ. ಹಲೋ ಬ್ರೋ, ನಾನು ತೇಜಸ್ ಕೃಷ್ಣ ಅಂತ. ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡ್ತಾ ಇರ್ತೇನೆ. ಸೊ ಇಲ್ಲಿ ಒಂದು ಐಟಮ್ ಉಂಟು ನನ್ನಲ್ಲಿ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್, ಪೊಲೀಸ್, ಅಲ್ಲ ಪೊಲೀಸ್. ಹಲೋ ಬ್ರೋ, ನನ್ನ ಹೆಸರು ತೇಜಸ್ ಕೃಷ್ಣ ಅಂತ. ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡ್ತಾ ಇರ್ತೇನೆ. ಸೊ ಇಲ್ಲಿ ಒಂದು ಟಾಯ್ ಉಂಟು ನನ್ನ ಹತ್ರ. ಇದಕ್ಕೊಂದು ರೇಟ್ ಕೊಟ್ಟು ಬೈ ಮಾಡಿದ್ದೇನೆ. 3 ಆಪ್ಷನ್ ಕೊಡ್ತೇನೆ. ಅದರಲ್ಲಿ ಒಂದು ಕರೆಕ್ಟ್ ಗೆಸ್, ಒಂದೇ ಚಾನ್ಸ್ ಇರೋದು. ಕರೆಕ್ಟ್ ರೇಟ್ ಗೆಸ್ ಮಾಡಿದರೆ ಈ ಇದು ಟಾಯ್ ಅಲ್ಲಿ ನಿಮಗೆ ಕೊಡ್ತೇನೆ. ಇದಕ್ಕೆ ರೇಟ್ ಗೆಸ್ ಮಾಡಬೇಕು, ಕರೆಕ್ಟ್ ರೇಟ್. ಇದಕ್ಕೆ ನಾನು 110, 130, 150 ಮೂರರಲ್ಲಿ ಎಷ್ಟು ರೇಟ್ ಕೊಟ್ಟಿರ್ಬೋದು? 130. ಕರೆಕ್ಟ್. ಕಾಂಗ್ರೆಸ್. ಥ್ಯಾಂಕ್ ಯು. ಈಗ ನಾವು ಫುಲ್ ನಾವು ತಗೊಂಡಿದ್ದಂಥ 3 ಐಟಮ್ ಅನ್ನು ಫುಲ್ ಎಲ್ಲರಿಗೆ ಗೆಸ್ ಮಾಡಿದವರಿಗೆ ಕೊಟ್ಟಿದ್ದೇವೆ. ಸೊ ಕೆಲವರಿಗೆಲ್ಲ ತುಂಬಾ ಚಾನ್ಸ್ ಎಲ್ಲ ಕೊಟ್ಟೆವು, ಆದ್ರೂ ಕೆಲವರೆಲ್ಲ ಗೆಸ್ ಮಾಡಿಲ್ಲ. ಆ್ಯಂಡ್ ಲಾಸ್ಟ್ಗೆ ಆಪ್ಷನ್ ಅಂದ್ರೆ 3 ಆಪ್ಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಸೊ ಅದರಿಂದ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಕೊಟ್ಟೆವು. ಆ್ಯಂಡ್ ಒಂದು ಪೆನ್ ಎಕ್ಸ್ಟ್ರಾ ತಗೊಂಡಿದ್ದೆವು, ಅದು ಒಂದು 30 ರೂಪೀಸ್ ಇದ್ದು. ಅದು ಫಸ್ಟಿಗೆ ಒಂದು ಬ್ಲೂ ಡ್ರೆಸ್ ಆಗಿದ್ದು ಹುಡುಗಿಗೆ ಕೊಟ್ಟೆವು. ಅಂದ್ರೆ ಪಾಪ ನೋಡುವಾಗ ಬೇಜಾರಾಗ್ತಿತ್ತು, ಹಾಗೆ ಅವರಿಗೆ ಕೊಟ್ಟೆವು. ಹಾಗೆ ಲಾಸ್ಟಿಗೆ ಉಳಿದದ್ದು 3 ಐಟಮ್ ಅನ್ನು ಕರೆಕ್ಟ್ ಗೆಸ್ ಮಾಡಿದವರಿಗೆ ಕೊಟ್ಟಿದ್ದೇವೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.